ಈ ಕರೆದ ಉದ್ದೇಶ ಈಗ ಕರೆದ ಉದ್ದೇಶ ನಾನು ಅಸೆಂಬ್ಲಿಲಿ ಬಿಜೆಪಿಯವರು ಮಾತಾಡ್ದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನನಗೂ ಕೂಡ ಅವರ ಪಕ್ಷ, ಅವರ ಸಿದ್ಧಾಂತ, ವಿರೋಧ ಪಕ್ಷದ ಸಿದ್ಧಾಂತ ಎಲ್ಲ ಕೂಡ ನನಗೆ ಅರಿವಿದೆ ಅನ್ನೋ ಮಾತನ್ನು ಅವರಿಗೆ ಕಾಲೆಳೆದೆ. ಇದೇನು ಹೊಸೇನಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಸಂಸದೀಯ ವ್ಯವಸ್ಥೆಯಲ್ಲಿ ನಾನು ಅಸೆಂಬ್ಲಿಲೇ ನನ್ನ ಆಚಾರ ವಿಚಾರಗಳನ್ನು ನಾನು ಮಾತಾಡಿದ್ದೆ. 1980ರಿಂದ 79ರಲ್ಲಿ ಸತತವಾಗಿ ವಿದ್ಯಾರ್ಥಿ ನಾಯಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು, ವಿದ್ಯಾರ್ಥಿ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಕೆಲಸವನ್ನು ಮಾಡ್ಕೊಂಡು ಬಂದವನು. ನಾನೇನು ಹೊಸದಾಗಿ ಪಾರ್ಟಿ ಸೇರಿದವನೆಲ್ಲ, ಯಾರಿಂದಲೇ ಪಾಠ ಕೂಡ ನನಗೆ ಅವಶ್ಯಕತೆ ಇಲ್ಲ. ಇಂದಿರಾ ಗಾಂಧಿಯವರ ಸತ್ ದಿನ ನನ್ನ ಚಿತ್ರಮಂದಿರಕ್ಕೆ ಟೂರಿಂಗ್ ಟ್ಯಾಕ್ಸ್ ಇತ್ತು. ಇಂದಿರಾ ಗಾಂಧಿ ಚಿತ್ರಮಂದಿರ ಅಂತೇಳಿ ಹೆಸರಿಟ್ಟು, ನನಗೂ ಗಾಂಧಿ ಕುಟುಂಬಕ್ಕೂ ಭಕ್ತನಿಗೂ ಭಗವಂತನಿಗೂ ಇರುವಂತ ಒಂದು ಸಂಬಂಧ. ಆ ಭಾವನೆ ಮೇಲೆ ಗಾಂಧಿ ಕುಟುಂಬದ ತ್ಯಾಗ, ಅವರ ಇತಿಹಾಸ, ಅವರ ಬಲಿದಾನ, ಅವರ ಆಡಳಿತ, ಅವರ ಆಶೀರ್ವಾದ ಇವೆಲ್ಲ ಕೂಡ ಪಡ್ಕೊಂಡು, ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ರಾಜಕಾರಣವನ್ನು ಮಾಡ್ಕೊಂಡು ನಾನು ಬಂದಿದ್ದೆ. ಇವತ್ತು ನಾನು ಸಾಂದರ್ಭಿಕವಾಗಿ ನಾನು MA ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್. ಯಾವಾಗ ಪೊಲಿಟಿಕಲ್ ಸೈನ್ಸ್ ಮಾಡಿದೆ? 2008ರಲ್ಲಿ ಡಿಗ್ರಿ ಪಡ್ಕೊಂಡೆ. 2004-05 ಶುರು ಮಾಡಿ 3 ವರ್ಷ ಬರೆದು ನಾನೊಬ್ಬ ಗ್ರಾಜ್ಯುಯೇಟ್ ಆಗಬೇಕು ಅಂತೇಳಿ ಪೊಲಿಟಿಕಲ್ ಸೈನ್ಸ್ನ ಆಯ್ಕೆ ಮಾಡಿ ಪಡ್ಕೊಂಡೆ. ನಾ ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ವಿದ್ಯಾರ್ಥಿ ನಾಯಕರಿದ್ದಾಗಲೇ ಎಲ್ಲ ಪಾರ್ಟಿ ಬಗ್ಗೆ ಅಧ್ಯಯನ ಮಾಡಿದ್ದೆ. ನಾನು ಪ್ಯಾಂಗಾಂಗ್ ದೇಶಕ್ಕೆ ಆಲ್ ಪಾರ್ಟಿ ಡೆಲಿಗೇಷನ್ಗೆ ಹೋಗಿದ್ದೆ. ಕಮ್ಯುನಿಸ್ಟ್ ಬಗ್ಗೆ ತಿಳಿದಿದ್ದೇನೆ, ತೆಲುಗು ದೇಶದ ಬಗ್ಗೆ ತಿಳಿದಿದ್ದೇನೆ, RSS ಬಗ್ಗೆ ತಿಳಿದಿದ್ದೇನೆ, BJP ಬಗ್ಗೆ ತಿಳಿದಿದ್ದೇನೆ, ಜನತಾದಳದ ವಿಚಾರವನ್ನು ಕೂಡ ತಿಳಿದಿದ್ದೇನೆ, ಅವರ ಅಜೆಂಡಾಗಳು ತಿಳ್ಕೊಂಡಿದ್ದೇನೆ. ಯಾವುದೇ ಪೊಲಿಟಿಕಲ್ ಪಾರ್ಟಿ, ನಾನು ಕೇರಳಗೆ ಒಂದು 3-4 ವರ್ಷದಿಂದ ಮುಸ್ಲಿಂ ಲೀಗ್ ಯೂತ್ ಕಾನ್ಫರೆನ್ಸ್ ಕೂಡ ಹೋಗಿದ್ದೆ. ಅವರ ಶಿಸ್ತು, ಅವರ ಸಂಘಟನೆ ನೋಡಿ ಬೆರಗಾಗ್ಬಿಟ್ಟೆ. ನಮ್ಮ ಅಲೈನ್ಸ್ ಪಾರ್ಟ್ನರ್ ಅವರು, UDFನ ಅಲೈನ್ಸ್ ಪಾರ್ಟ್ನರ್. ಸೊ ಹಂಗೆ ಒಬ್ಬೊಬ್ಬರದ್ದು ಒಂದೊಂದು ವಿಚಾರಗಳು ಕೂಡ ಇರ್ತದೆ. ಈಗ ಕೂಡ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬಂದ ಮೇಲೆ, BJP ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಿ ರಿಸರ್ವ್ ಬ್ಯಾಂಕ್ ಎದುರುಗಡೆನೆ RSS ಒಂದು ದೊಡ್ಡ ಬಿಲ್ಡಿಂಗ್ ಇದೆ. ಕೋಟ್ಯಾಂತರ ರೂಪಾಯಿ ವರ್ಷಕ್ಕೆ ಬಾಡಿಗೆ ಪಡಿತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ಎಷ್ಟು ಶಾಲೆಗಳನ್ನು ಮಾಡಿದ್ದಾರೆ, ಚೆನ್ನೈನಹಳ್ಳಿಯಲ್ಲಿ ಯಾವ ರೀತಿ ಭವ್ಯವಾದಂಥ ಕಟ್ಟಡಗಳು ಬರ್ತಾ ಇದೆ, ಇಡೀ ರಾಜ್ಯದಲ್ಲಿ ಎಷ್ಟು ಸಂಘಟನೆಗಳು ಬಂದಿದೆ, ಇವೆಲ್ಲ ಕೂಡ ನಾನೊಬ್ಬ ಪೊಲಿಟಿಕಲ್ ಲೀಡರ್ ಆಗಿ ನನ್ನ ರಾಜಕೀಯದ ವಿರೋಧಿಗಳು ಅವರ ಸಂಘಟನೆಗೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಬೇಕಾದ್ದು ಕೂಡ ನನ್ನ ಕರ್ತವ್ಯ. ಈ ನಿಟ್ಟಿನಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.